ಇದೊಂದು ಕ್ರಿಕೆಟ್ ಮ್ಯಾಚ್ ಅಲ್ಲ, ಒಂದು ಹಬ್ಬದ ಥರ ಇಲ್ಲಿ ಎಲ್ಲರೂ ಅವರ ಆಗಮನವನ್ನು ಆಚರಿಸಿದ್ದಾರೆ. ಇವತ್ತು ನಮ್ಮ ಕೃಷ್ಣಾಪುರದ ಮಣ್ಣಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಟು ಮೊಹಮ್ಮದ್ ಶಮಿ ಅವರು ಕಾಲಿಟ್ಟಿದ್ದಾರೆ. ಈ ಊರಿಗೆ ಇದೊಂದು ಕ್ರಿಕೆಟ್ ಮ್ಯಾಚ್ ಅಲ್ಲ, ಒಂದು ಹಬ್ಬದ ಥರ ಇಲ್ಲಿ ಎಲ್ಲರೂ ಅವರ ಆಗಮನವನ್ನು ಆಚರಿಸಿದ್ದಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ KFC ತಂಡದವರು ಯಾರ ಜೊತೆ ಒಂದು ಡೊನೇಷನ್ ತಗೊಳ್ಳದೆ, ಎಂಟ್ರಿ ಫೀಸ್ ಇಲ್ಲದೆ ವಿಶಿಷ್ಟವಾಗಿ ಒಂದು ಈ ಊರಿಗೆ ಎಲ್ಲರಿಗೂ ಒಂದು ಖುಷಿ ಪಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಕ್ರಿಕೆಟ್ ಹಬ್ಬವನ್ನು ಇಲ್ಲಿ ಆಚರಿಸಿದ್ದಾರೆ. ಆ KFC ತಂಡದವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ರಾತ್ರಿ 11 ಗಂಟೆ ಆದರೂ ಕೂಡ ಜನರು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿ ತಮ್ಮ ಕ್ರಿಕೆಟ್ ತಂಡದವರನ್ನು ಗೌರವಿಸಲಿಕ್ಕೆ, ಅಭಿನಂದಿಸಲಿಕ್ಕೆಲ್ಲ ಸೇರಿದ್ದಾರೆ. ಅದೇ ರೀತಿ ಇವತ್ತು ನಡೆದಂಥ ಹಬ್ಬದಲ್ಲಿ ಭಾಗವಹಿಸಿದ ಇಲ್ಲಿಯ ಕೃಷ್ಣಾಪುರದ ಜನತೆಗೆ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. KFC ಕೃಷ್ಣಾಪುರದ 22ನೇ ವಾರ್ಷಿಕವಾಗಿ ಅಂಗವಾಗಿ ನಾವು ಮೂರು ದಿವಸ ಇಲ್ಲಿ ಒನ್ ಬ್ರೇಕಿನ ಆಟವನ್ನು ಆರಂಭಿಸಿದ್ದೇವೆ. ತದನಂತರ ನಮ್ಮ ಈ ಒಂದು ಕ್ರೀಡಾ ಜಗತ್ತಿನಲ್ಲಿ ನಮ್ಮ ಇಂಡಿಯಾ ಕರ್ನಾಟಕ ಕ್ಷೇತ್ರದಲ್ಲಿ ಬಹಳ ಒಂದು ಉತ್ತಮವಾದ ಸಕ್ಸಸ್ಫುಲ್ ಆಗಿ ನಮಗೆ ಕಾಣ್ತಾ ಇದೆ. ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ನ ಸಮ್ಮಿನವರು ಬಂದು ನಮಗೆ ಬಹಳ ರೀತಿಯಲ್ಲಿ ಈ ಒಂದು ಕ್ರೀಡೆಯನ್ನು ಸಕ್ಸಸ್ ಮಾಡೋಕ್ಕೆ ಸಹಕಾರ, ಮತ್ತು ನಮಗೆ ಇದಕ್ಕೆಲ್ಲ ಬೆನ್ನೆಲುಬಾಗಿ ನಮ್ಮ KFCಯ ಪ್ರತಿಯೊಬ್ಬ ಮೆಂಬರು ಮತ್ತು ನಮ್ಮ KFCಯ ಎಲ್ಲ ಸೌದಿ ಅರೇಬಿಯಾದಂಥ ನಮ್ಮ ಮೆಂಬರ್ಸ್ಗಳು, ಅದೇ ರೀತಿ ನಮ್ಮ ಊರಿನ ಜನನೆಚ್ಚಿನ ನಾಯಕರಾದಂಥ ಶ್ರೀಯುತ ಇನಾತ್ ಅಲಿ ಅವರು ಬಹಳ ಒಂದು ನಮಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಕಾರ್ಯಕ್ಕೆ ಬಹಳ ರೀತಿಯ ಸಕ್ಸಸ್ಫುಲ್ ಆಗಿ ಅವರ ಪಾತ್ರ ಮುಖ್ಯವಾಗಿದೆ. ಇಷ್ಟೊಂದು ಮಟ್ಟಿಗೆ ಇದು ನಮ್ಮ ಫಂಕ್ಷನ್ ಇಷ್ಟೊಂದು ಗ್ರ್ಯಾಂಡ್ ಆಗ್ತದೆ ನಾವು ಎಣಿಸಲಿಲ್ಲ. 22ನೇ ವರ್ಷದ ನಾವೊಂದು ಡ್ರೀಮ್ ಇತ್ತು. ಕಳೆದ 15 ವರ್ಷಗಳ ಹಿಂದೆ ನಾವೊಂದು ಹೊನಲ್ ಬೆಳಕಿನ ಕ್ರಿಕೆಟ್ ಟೂರ್ನಮೆಂಟ್ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಇತ್ತು. ಆ ಡ್ರೀಮ್ ಇವತ್ತು ಸಕ್ಸಸ್ ಆಯಿತು. ಅದರಲ್ಲಿ ನಮ್ಮದು ಮೊಹಮ್ಮದ್ ಶಮಿ ಅವರನ್ನ ಒಂದು ನಮ್ಮ ಇದರಲ್ಲಿ ಅದು ಸಹ ಒಂದು ಭಾಳ ಎಲ್ಲ ಜನಗಳಿಗೆ ಒಂದು ಖುಷಿ ಆಯಿತು. ಫಸ್ಟ್ ಟೈಮ್ ಇನ್ ದಕ್ಷಿಣ ಕನ್ನಡ ಅಂಡರ್ಆರ್ಮ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನಾವೊಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಬರ್ತಾ ಇದ್ದಾರೆ. ಅದೇ ರೀತಿ ಕಬಡ್ಡಿ ಪ್ಲೇಯರ್ ಧನಲಕ್ಷ್ಮಿ, ಅದೇ ರೀತಿ ಸೌದಿ ಅರೇಬಿಯಾದ ಕ್ಯಾಪ್ಟನ್ ಆಗಿದ್ದಂಥ ಇಶಾಮ್ ಶೇಖ್ ಅವರು ಕೂಡ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಬಂದ ಹಲವಾರು ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಬಂದಿದ್ದಾರೆ. ನಮ್ಮ ವಿದೇಶದ ಒಂದು ಸದಸ್ಯರಿದ್ದಾರಲ್ಲ, ಆ ವಿದೇಶದ ಸದಸ್ಯರು ನಮಗೆ ಸಂಪೂರ್ಣ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು KFC ಕೃಷ್ಣಾಪುರ ಪರವಾಗಿ ಧನ್ಯವಾದವನ್ನು ಕೂಡ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. 4 ತಿಂಗಳಿಂದ ನಾವು ಬಹಳಷ್ಟು ಶ್ರಮ ಪಡ್ತಿದ್ದೇವೆ. ಲಾಸ್ಟ್ ರೀಸನ್ ಆಗಿ ಒಂದು ತಿಂಗಳು ಒಂದು 10-15 ದಿನ ಇರುವಾಗ ನಮಗೆ ಈ ಮೊಹಮ್ಮದ್ ಶಮಿ ಬರುವ ಒಂದು ಸರ್ಪ್ರೈಸ್ ಕೂಡ ಇತ್ತು. ಇದು ವಿದೇಶದವರ ಸೆಟ್ಟಿಂಗ್ ಮಾಡಿ ಅವರು ಸರ್ಪ್ರೈಸ್ ಮಾಡಿ ಈ ಒಂದು ಪಂದ್ಯಾಕೂಟವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳಿ